ಫ್ರೆಂಡ್ಸ್ ಮಾರ್ಲ್ ಆರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ನೋಡಿ, ಆಲ್ರೆಡಿ ಏನಪ್ಪ ಅಂದರೆ 32,438 RRB ಗ್ರೂಪ್ ಡಿ ಹುದ್ದೆಗಳಿಗೆ ಏನಪ್ಪ ಅಂದರೆ ನೇಮಕಾತಿಯನ್ನು ಕರೆಯಲಾಗಿತ್ತು. ಆದರೆ ಅದರ ಒಂದು ಎಕ್ಸಾಮ್ ಡೇಟ್ಗಾಗಿ ಸಾಕಷ್ಟು ಅಭ್ಯರ್ಥಿಗಳು ಕಾಯ್ತಾ ಇದ್ದರು. ಇವತ್ತು ಒಂದು ಸಿಹಿ ಸುದ್ದಿ ತೊಗೊಂಬಂದಿದ್ದೀನಿ. ಏನಪ್ಪ ಅಂದರೆ ಎಕ್ಸಾಮ್ ಡೇಟ್ ಪ್ರಕಟವಾಗಿದೆ ಮತ್ತು ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಯಾವಾಗ ಸಿಗುತ್ತೆ ಅಂತ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಆಲ್ರೆಡಿ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಏನಪ್ಪ ಅಂದರೆ ಸ್ಟೋರಿ ಕೂಡ ಹಾಕಿದ್ದೆ. ನಿಮಗೆ RRB ಗ್ರೂಪ್ ಡಿ ಬಗ್ಗೆ ಅಂದರೆ ಎಕ್ಸಾಮ್ ಡೇಟ್ ಆಗಿರ್ಬೋದು, ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ಇದರ ಬಗ್ಗೆ ವಿಡಿಯೋ ಬೇಕಾ ಅಂತ ಕೇಳಿದ್ದೆ. ಸಾಕಷ್ಟು ಅಭ್ಯರ್ಥಿಗಳು ಬೇಕು ಅಂತ ಏನೋ ರಿಪ್ಲೈ ಮಾಡಿದ್ರಿ. ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನೋಡಿ, ಈ ಒಂದು RRB ಗ್ರೂಪ್ ಡಿ 32,438 ಹುದ್ದೆಗಳ ಒಂದು ಎಕ್ಸಾಮ್ ಡೇಟ್ಗಾಗಿ ಕಾಯ್ತಾ ಇದ್ರು. ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ಕೂಡ ತುಂಬ ಸಹಾಯ ಆಗುತ್ತೆ. ಈಗ ಈ ಒಂದು ವಿಡಿಯೋ ಏನಪ್ಪ ಅಂದರೆ ನೀವು ಕೊನೆವರೆಗೂ ನೋಡಲೇಬೇಕು. ಇಲ್ಲಿ ನಿಮಗೆ ಯಾವ ದಿನಾಂಕದಂದು ಈ ಒಂದು RRB ಗ್ರೂಪ್ ಡಿ ಎಕ್ಸಾಮ್ ನಡೆಯುತ್ತೆ ಅಂತ ಗೊತ್ತಾಗುತ್ತೆ, ಮತ್ತು ಅಡ್ಮಿಟ್ ಕಾರ್ಡ್ ಯಾವಾಗ ಶೋ ಆಗುತ್ತೆ ಅಂತ ಅದು ಕೂಡ ಗೊತ್ತಾಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲೂ ಕೂಡ ನಿಮಗೆ ಈ ಒಂದು PDF ಬೇಕಂದರೆ ಸಿಗುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ನೋಡಿ, ರೈಲ್ವೆ ಇಲಾಖೆಯಲ್ಲಿನ ವಿವಿಧ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿ ಸಂಬಂಧ ಮೊದಲನೇ ಹಂತದಲ್ಲಿ ನಡೆಸಲಾಗುವ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂದರೆ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ತಾತ್ಕಾಲಿಕ ವೇಳಾಪಟ್ಟಿಯನ್ನು ರೈಲ್ವೆ ನೇಮಕಾತಿ ಮಂಡಳಿ ಸೋಮವಾರ ಅಂದರೆ ಸೆಪ್ಟೆಂಬರ್ 8ರಂದು ಬಿಡುಗಡೆ ಮಾಡಿದೆ. ಇವತ್ತೆಷ್ಟಪ್ಪ ಅಂದರೆ ಸೆಪ್ಟೆಂಬರ್ 9, ಸೆಪ್ಟೆಂಬರ್ 8 ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇಂದು ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂದರೆ ವಿಡಿಯೋ ನೋಡಿ. ಹಾಗೆ ಇಲ್ಲಿ ನೋಡಿ, 8/2024 ಅಡಿಯಲ್ಲಿ ಒಟ್ಟು 32,438 ಗ್ರೂಪ್ ಡಿ ಅಂದರೆ 7ನೇ CPC ಪೇ ಮ್ಯಾಟ್ರಿಕ್ ಹಂತ 1ರ ಅಧಿಸೂಚಿಸಲಾಗಿತ್ತು. ಅಂದರೆ ಏನಪ್ಪ ಅಂದರೆ 2024 ಆಗಸ್ಟ್ ತಿಂಗಳಲ್ಲಿ 32,438 ಗ್ರೂಪ್ ಡಿ ಹುದ್ದೆಗಳಿಗೆ ಒಂದು ಅಧಿಸೂಚನೆ ಬಿಡುಗಡೆ ಮಾಡಿತ್ತು. ನಂತರ CBTಯನ್ನು ನೋಡಿ ನವೆಂಬರ್ 17ರಿಂದ ಡಿಸೆಂಬರ್ವರೆಗೆ ಭಾರತದಾದ್ಯಂತ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಆಲ್ರೆಡಿ ಏನಪ್ಪ ಅಂದರೆ ನಿಮ್ಮ ಒಂದು 32,438 ಹುದ್ದೆಗಳ ಗ್ರೂಪ್ ಡಿ ಎಕ್ಸಾಮನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. CBTಯನ್ನು ಏನಪ್ಪ ಅಂದರೆ ನವೆಂಬರ್ 17ರಿಂದ ಡಿಸೆಂಬರ್ವರೆಗೆ ಭಾರತದಾದ್ಯಂತ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಿದೆ ಅಂತ ಕೊಟ್ಟಿದ್ದಾರೆ. ಹಾಗೆ ನೋಡಿ, ಅಭ್ಯರ್ಥಿಗಳು ಪರೀಕ್ಷಾ ದಿನದ 4 ದಿನಗಳ ಮುಂಚೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ, ಪರೀಕ್ಷಾ ದಿನದ 4 ದಿನಗಳ ಮುಂಚೆ ಅಧಿಕೃತ ಜಾಲತಾಣ https rrbapply.gov.in ಮೂಲಕ ನೀವು ತಮ್ಮ ನೋಂದಣಿ ಸಂಖ್ಯೆ ಹಾಗೂ ಲಾಗಿನ್ ರುಜುವಾತುಗಳನ್ನು ಬಳಸಿಕೊಂಡು ಈ ಕರೆ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ಮಂಡಳಿ ಹೊರಡಿಸಿದ ಪ್ರಕಟಣೆ ತಿಳಿಸಿದೆ. ಅಂದರೆ ಏನಪ್ಪ ಅಂದರೆ ನೋಡಿ, ಅಭ್ಯರ್ಥಿಗಳು ಪರೀಕ್ಷಾ ದಿನದ 4 ದಿನಗಳ ಮುಂಚೆ ಅಂದರೆ ಈಗ ಇವತ್ತೆಷ್ಟಪ್ಪ ತಾರೀಕು ಅಂದರೆ ಏನು ಅದು ಇಲ್ಲಿ ನಿಮ್ಮ ಎಕ್ಸಾಮ್ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ನವೆಂಬರ್ 17. ಅಂದರೆ ನಿಮ್ಮದು ಕೂಡ ನವೆಂಬರ್ 17ಕ್ಕೆ ಇದೆ ಅಂತ ಇಟ್ಕೊಳ್ಳಿ. 17ಕ್ಕೆ ಅಂತಂದರೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಯಾವಾಗ ಅಂದರೆ ನಿಮ್ಮ ನವೆಂಬರ್ 13ನೇ ತಾರೀಕಿನಂದು ನಿಮ್ಮೊಂದು ಅಡ್ಮಿಟ್ ಕಾರ್ಡ್ ಶೋ ಆಗುತ್ತೆ. ಆವಾಗ ಮಾತ್ರ ನೀವು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ 18ನೇ ತಾರೀಕಿನಂದು ಇರತಕ್ಕಂಥ ಅಭ್ಯರ್ಥಿಗಳ ಒಂದು ಅಡ್ಮಿಟ್ ಕಾರ್ಡ್ ಏನಪ್ಪ ಅಂದರೆ 14ನೇ ತಾರೀಕಿಗೆ ಶೋ ಆಗುತ್ತೆ. ಹಾಗೆಯೇ 19ನೇ ತಾರೀಕಿಗೆ ಇರುವಂಥ ಅಭ್ಯರ್ಥಿಗಳೊಂದು ಅಡ್ಮಿಟ್ ಕಾರ್ಡ್ ಏನಪ್ಪ ಅಂದರೆ 15ನೇ ತಾರೀಕಿಗೆ ಶೋ ಆಗುತ್ತೆ. ಏನು ಕೇವಲ 4 ದಿನಗಳ ಮುಂಚೆ ಮಾತ್ರ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಶೋ ಆಗುತ್ತೆ, ಅವಾಗ ಮಾತ್ರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಎಲ್ಲಿ ಹೋಗಿ ಅಂತಂದರೆ ನೋಡಿ, RRB ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ rrbapply.gov.in ಅಂತ, ಅಲ್ಲಿ ಹೋಗಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಒಂದು ಪಾಸ್ವರ್ಡ್ ಹಾಕಿ ಅಲ್ಲಿ ನೀವು ನಿಮ್ಮ ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಸಿಟಿ ಇಂಟಿಮೇಷನ್ ಸ್ಲಿಪ್ ಕೂಡ ಹೇಳ್ತೀನಿ ನೋಡಿ. CBT ಪರೀಕ್ಷೆಗೆ ಹಾಜರಾಗಲು ಅಭ್ಯರ್ಥಿಗಳು ಪರೀಕ್ಷಾ ನಗರ ಮಾಹಿತಿ ಚೀಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಬೇಕಾಗತ್ತೆ. ಅಂದರೆ ನಿಮ್ಮ ಒಂದು ಸಿಟಿ ಯಾವ ನಗರಕ್ಕೆ ಅಂದರೆ ನಿಮ್ಮ ಎಕ್ಸಾಮ್ ಯಾವ ಸಿಟಿಗೆ ಬಂದಿದೆ ಅಂತ ನೀವು ತಿಳ್ಕೊಬೇಕಾಗತ್ತೆ ನೋಡಿ. ಪರೀಕ್ಷಾ ನಗರ ಮತ್ತು ದಿನಾಂಕವನ್ನು ವೀಕ್ಷಿಸಲು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಪ್ರಯಾಣ ಪ್ರಾಧಿಕಾರದ ಡೌನ್ಲೋಡ್ ಲಿಂಕನ್ನು ಪರೀಕ್ಷಾ ದಿನಾಂಕಕ್ಕೆ 10 ದಿನಗಳ ಮೊದಲು ಎಲ್ಲ RRB ಅಧಿಕೃತ ವೆಬ್ಸೈಟ್ಗಳಲ್ಲಿ ಲೈವ್ ಮಾಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಏನಪ್ಪ ಅಂದರೆ ಈಗ ನಿಮ್ಮ ಒಂದು ಎಕ್ಸಾಮ್ 17ನೇ ತಾರೀಕಿಗೆ ಅಂತ ಇಟ್ಕೊಳ್ಳಿ, ಅದರ 10 ದಿನಗಳ ಮುಂಚೆ ಅಂದರೆ 7ನೇ ತಾರೀಕಿಗಾಗಲಿ 6ನೇ ತಾರೀಕಿಗಾಗಲಿ ನಿಮ್ಮ ಒಂದು ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಸಿಟಿ ಇಂಟಿಮೇಷನ್ ಸ್ಲಿಪ್ ಬಿಡುಗಡೆ ಆಗುತ್ತೆ. ಅಂದರೆ ನಿಮ್ಮ
ನಿಮ್ಮ ಒಂದು ಎಕ್ಸಾಮ್ CBT ಎಕ್ಸಾಮ್ ಏನಿರುತ್ತೋ ಅದು ಯಾವ ಸಿಟಿಗೆ ಬಂದಿದೆ, ಯಾವ ದಿನಾಂಕದಂದಿದೆ ಮತ್ತು ಯಾವ ಅಂದರೆ ನಿಮ್ಮ ಒಂದು 3 ಶಿಫ್ಟ್ ಇರುತ್ತೆ ಒಟ್ಟು 3 ಇರ್ಬೋದು ಅಥವಾ ಹೆಚ್ಚಿಗೆ ಶಿಫ್ಟ್ ಇರ್ಬೋದು ದಿನಕ್ಕೆ. ನೀವು ಯಾವ ಶಿಫ್ಟ್ಗೆ ಎಕ್ಸಾಮ್ ಬರೀಬೇಕು ಅದು ಕೂಡ ಅಲ್ಲಿ ಡೀಟೇಲ್ಸ್ನಲ್ಲಿ ಇರುತ್ತೆ. ಅದನ್ನು ನೀವು 10 ದಿನಗಳ ಮುಂಚೆ ಬಿಡುಗಡೆ ಆಗುತ್ತೆ, ಡೌನ್ಲೋಡ್ ಮಾಡ್ಕೋಬೇಕು. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಪ್ರಯಾಣದ ಪ್ರಾಧಿಕಾರದ ಒಂದು ಡೌನ್ಲೋಡ್ ಲಿಂಕ್ ಕೂಡ ಪರೀಕ್ಷಾ ದಿನದ 10 ದಿನಗಳ ಮುಂಚೆ ಮಾತ್ರ RRB ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬಿಡುಗಡೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ ಇದರ ಒಂದು ನೋಡಿ ವಿಶೇಷ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳ ಆಧಾರ್ ಲಿಂಕ್ ಮಾಡಿದ ಬಯೋಮೆಟ್ರಿಕ್ ದೃಢೀಕರಣವನ್ನು ಪರೀಕ್ಷಾ ಹಾಲ್ಗೆ ಪ್ರವೇಶಿಸುವ ಮೊದಲು ಪರೀಕ್ಷಾ ಕೇಂದ್ರದಲ್ಲಿ ಮಾಡಲಾಗುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ತಮ್ಮ ಮೂಲ ಆಧಾರ್ ಕಾರ್ಡ್ ಅಥವಾ ಈ ಪರಿಶೀಲಿಸಿದ ಆಧಾರ್ನ ಮುದ್ರಣವನ್ನು ಪರೀಕ್ಷಾ ಕೇಂದ್ರಕ್ಕೆ ತರಬೇಕಾಗುತ್ತೆ. ಅಂದರೆ ಏನಿಲ್ಲ, ನಿಮ್ಮೊಂದು ಆಧಾರ್ ಕಾರ್ಡ್ ಜೆರಾಕ್ಸ್ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಇದರ ನಂತರ ಇಲ್ಲಿ ನಿಮಗೆ ಅವರ ಒಂದು ಅಫಿಷಿಯಲ್ ನೋಟಿಸ್ ಡೌನ್ಲೋಡ್ ಮಾಡಿಬಿಡ್ತೀನಿ ನೋಡಿ. ಈಗ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇದು ಏನಪ್ಪ ಅಂದರೆ RRB ಗ್ರೂಪ್ ಡಿ ಆಫೀಷಿಯಲ್ನಿಂದ ಬಂದಿರತಕ್ಕಂಥ ಒಂದು ನೋಟಿಸ್. ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಬಿಡುಗಡೆ ಮಾಡಿರುವ ದಿನಾಂಕ. ನಂತರ ಇಲ್ಲಿ ಎಕ್ಸಾಮ್ ಕೊಟ್ಟಿದ್ದಾರೆ ನೋಡಿ. ವೇರಿಯಸ್ ಪೋಸ್ಟ್ ಇನ್ ಲೆವೆಲ್ 1 ಆಫ್ 7th CPC ಮ್ಯಾಟ್ರಿಕ್ಸ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಅಂದರೆ ನಿಮಗೆ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅದು ಕೂಡ ಯಾವಾಗಪ್ಪ ಅಂದರೆ ನೋಡಿ 17 ನವೆಂಬರ್ 2025ರಿಂದ ಎಂಡ್ ಆಫ್ ಡಿಸೆಂಬರ್ 2025. ಅಂದರೆ 17 ನವೆಂಬರ್ 2025ರಿಂದ ಡಿಸೆಂಬರ್ 2025ರವರೆಗೆ ನಿಮ್ಮ ಒಂದು ಎಕ್ಸಾಮ್ ಇರುತ್ತೆ. ನಂತರ ಇಲ್ಲಿ ಕೆಳಗಡೆ ಕೂಡ ಕೊಟ್ಟಿದ್ದಾರೆ ನೋಡಿ. ನಾನು ಆಲ್ರೆಡಿ ಹೇಳಿದ ಪ್ರಕಾರ ಏನಪ್ಪ ಅಂದರೆ ದ ಲಿಂಕ್ ಫಾರ್ ವಿವಿಂಗ್ ದ ಎಕ್ಸಾಮ್ ಸಿಟಿ, ಅಂದರೆ ಎಕ್ಸಾಮ್ ಸಿಟಿ ಆ್ಯಂಡ್ ಡೇಟ್ ಆ್ಯಂಡ್ ಡೌನ್ಲೋಡಿಂಗ್ ದ ಆಫ್ ಟ್ರಾವೆಲ್ ಅಥಾರಿಟಿ ಫಾರ್ SC/ST ಕ್ಯಾಂಡಿಡೇಟ್ಸ್ ವಿಲ್ ಬಿ ಮೇಡ್ ಲೈವ್ ಅರೌಂಡ್ 10 days prior ಆಫ್ ದ ಎಕ್ಸಾಮ್ ಡೇಟ್ ಆನ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ಆಲ್ RRBs. ಅಂದರೆ ಆಲ್ರೆಡಿ ಹೇಳಿದ ಪ್ರಕಾರ ಏನಪ್ಪ ಅಂದರೆ ನಿಮ್ಮೊಂದು ಎಕ್ಸಾಮ್ ಡೇಟ್ ಆಗಿರಲಿ ಸಿಟಿ ಆಗಿರಲಿ ಅದು ಯಾವಾಗಪ್ಪ ಅಂತಂದರೆ ನಿಮ್ಮ ಎಕ್ಸಾಮ್ ಇರುವ 10 ದಿನಗಳ ಮುಂಚೆ ಮಾತ್ರ ಶೋ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅದು ಕೂಡ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಸೊ ಇಲ್ಲಿ ಈ ಕಾಲ್ ಲೆಟರ್ 4 days, ಅಂದರೆ ನಿಮ್ಮೊಂದು ಅಡ್ಮಿಟ್ ಕಾರ್ಡ್ ಏನಪ್ಪ ಅಂದರೆ ಕೇವಲ 4 ದಿನಗಳ ಮುಂಚೆ ಮಾತ್ರ ಶೋ ಆಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಿರ್ಬೋದು, ಎಲ್ಲ ಮಾಹಿತಿ ನಿಮಗೆ ಇದೇ ಚಾನಲ್ನಲ್ಲಿ ಸಿಗುತ್ತೆ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಈ ಒಂದು RRB ಅನ್ನೋ ಅಫಿಷಿಯಲ್ ವೆಬ್ಸೈಟ್ ಬಂದಿದೆ. RRB ಗ್ರೂಪ್ ಡಿ ಎಕ್ಸಾಮ್ ಡೇಟ್ ಬಂದಿದೆ. ಅದು ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ. ಅದಕ್ಕಾಗಿ ಅದರಲ್ಲಿ ಕೂಡ ಜಾಯ್ನ್ ಆಗಿ. ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಜಾಯ್ನ್ ಆಗಿ. ಅದರಲ್ಲೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ.